ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. 500ಕ್ಕೂ ಹೆಚ್ಚು ಹುದ್ದೆಗಳಿದೆ ಅಂತ ಅವರು ಹೇಳ್ತಿದ್ದಾರೆ. ಮತ್ತು ಸಂಬಳ ನೋಡಿದ್ರೆ ಈ ಆಫೀಸ್ ಅಸಿಸ್ಟೆಂಟ್ಸ್ಗೆ 46,029 ರೂಪಾಯಿ ಪ್ರತಿ ತಿಂಗಳು ಅಂತ ಹೇಳ್ತಿದ್ದಾರೆ. ಜೊತೆಗೆ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತಿದ್ದಾರೆ. ಅದರಲ್ಲಿ HR ಗೆ 15% ಅಷ್ಟು ಸಿಗುತ್ತೆ ಅಂತಲೂ ಹೇಳ್ತಿದ್ದಾರೆ. ಹಾಗಾಗಿ ಇದು ಕೈ ತುಂಬ ಸಂಬಳ ಬರುವಂತಹ ಆಫೀಸ್ ಅಸಿಸ್ಟೆಂಟ್ ಜಾಬ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ. ಇದಕ್ಕೆ ಅರ್ಜಿ ಹಾಕೋದಕ್ಕೆ 4 ಫೆಬ್ರವರಿ 4 ಫೆಬ್ರವರಿ ಲಾಸ್ಟ್ ಡೇಟ್ ಹೇಳ್ತಿದ್ದಾರೆ. ಅಷ್ಟರ ಒಳಗೆ ಯಾರು ಅರ್ಹರಿದ್ದೀರಿ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜುಕೇಷನ್ನು ಈಗ ಆಲ್ರೆಡಿ ಹೇಳಿದಾಗೆ 10th ಪಾಸ್ ಆಗಿರಬೇಕು ಅಷ್ಟೇ ಅಂತ ಅವರು ಹೇಳ್ತಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಹೇಳ್ತಿರೋದು ಗ್ರ್ಯಾಜುಯೇಟ್ಸ್ ಆಗಿದ್ದೀರಿ, ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿದ್ದೀರಿ, ಅವರು ಅರ್ಜಿಗಳನ್ನು ಹಾಕಲೇಬೇಡಿ ಅಂತ ಹೇಳ್ತಿದ್ದಾರೆ. ರಿಸರ್ವೇಷನ್ಸ್ ಬಗ್ಗೆ ಬಂದರೆ ಹೌದು, ಗೌರ್ಮೆಂಟ್ ಆದೇಶದ ಪ್ರಕಾರ ಎಲ್ಲ ರಿಸರ್ವೇಷನ್ಸ್, ಅದು OBC SC ST ಅಂತ ಏನೆಲ್ಲ ರಿಸರ್ವೇಷನ್ಸ್ಗಳಿದೆ ಅದೆಲ್ಲವೂ ಕೂಡ ಅಪ್ಲಿಕಬಲ್ ಅಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ವಯಸ್ಸಿಗೆ ಬಂದಾಗ 18ರಿಂದ 25 ಒಳಗೆ ಇರಬೇಕು ನೀವು ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಹಾಗಾದರೆ 25ಕ್ಕಿಂತಲೂ ಹೆಚ್ಚಾಗಿದ್ದರೆ ಏನು ಅಂದರೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಅಂತ ಸರ್ಕಾರದ ಆದೇಶ ಇದೆ, ಅದು ಅನ್ವಯ ಆಗುತ್ತೆ. ಹಾಗಾಗಿ 25 ನಂತರದಲ್ಲೂ ಯಾರಾದರೂ ಈ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ನ ಕ್ಲೈಮ್ ಮಾಡ್ತಾರೆ ಅಂದರೆ ಅದಕ್ಕೆ ಸೂಕ್ತವಾದಂತಹ ಡಾಕ್ಯುಮೆಂಟ್ಸ್ಗಳು ಎಲ್ಲವನ್ನು ಕೊಟ್ಟು ನೀವು ಅದನ್ನು ಕ್ಲೈಮ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಈ ಬಹಳ ಮುಖ್ಯವಾಗಿ ಇವರು ತಿಳಿಸ್ತಾ ಇರೋದು ಸ್ಟೇಟ್ ಲ್ಯಾಂಗ್ವೇಜ್ ಬಗ್ಗೆ. ಸ್ಟೇಟ್ ಲ್ಯಾಂಗ್ವೇಜ್ ಅಂತಂದರೆ ಕರ್ನಾಟಕದ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ತಾ ಇದ್ರೆ ಕನ್ನಡವನ್ನು ನೀವು ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಹಾಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬರಲೇಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇವರು ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂದರೆ ಫಸ್ಟ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಈ ಆನ್ಲೈನ್ ಟೆಸ್ಟ್ನಲ್ಲಿ ಅವರು 120 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ 120 ಮಾರ್ಕ್ಸ್ ಇರುತ್ತೆ. ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು 120 ಪ್ರಶ್ನೆಗಳನ್ನು 90 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗಿರುತ್ತೆ. ಪ್ರಶ್ನೆಗಳು ಯಾವುದ್ರ ಮೇಲಿರುತ್ತೆ ಅಂದರೆ ರೀಸನಿಂಗ್, ಜನರಲ್ ಇಂಗ್ಲಿಷ್, ಜನರಲ್ ಅವೇರ್ನೆಸ್ ಹಾಗೂ ನ್ಯೂಮರಿಕಲ್ ಎಬಿಲಿಟಿ ಬಗ್ಗೆ ಪ್ರಶ್ನೆಗಳಿರುತ್ತೆ. ಇದು ಮೊದಲನೇ ಟೆಸ್ಟ್. ಎರಡನೇ ಟೆಸ್ಟು ಅದು ರಾಜ್ಯದ ಯಾವ ರಾಜ್ಯಕ್ಕೆ ನೀವು ಅಪ್ಲೈ ಮಾಡಿರ್ತೀರಿ ಆ ರಾಜ್ಯದ ಲ್ಯಾಂಗ್ವೇಜ್ ಇರುತ್ತಲ್ಲ, ರಾಜ್ಯದ ಭಾಷೆ, ಅದರ ಬಗ್ಗೆ ಒಂದು ಟೆಸ್ಟ್ ಇರುತ್ತೆ. ಸಂಬಳಕ್ಕೆ ಈಗ ಆಲ್ರೆಡಿ ಹೇಳಿದ್ದೆ ನಾನು, 46,029 ರೂಪಾಯಿ ಮೊದಲನೇ ಸಂಬಳ. ಅದು ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಮೊದಲನೇ ಸಂಬಳ. ಜೊತೆಗೆ ಏನೇನು ಬೆನಿಫಿಟ್ಸ್ ಕೊಡ್ತಾರೆ ಅಂದರೆ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಎಜುಕೇಷನ್ ಎಕ್ಸ್ಪೆನ್ಸಸ್ ಇರುತ್ತೆ, ಸ್ಪೆಕ್ಟಕಲ್ಸ್ ಅಂದರೆ ಕನ್ನಡಕಕ್ಕೆ ಖರ್ಚಿಗೆ ಅದು ರಿಯಂಬರ್ಸ್ಮೆಂಟ್ ಮಾಡ್ತಾರೆ. ನಾಲೆಡ್ಜ್ ಅಪ್ಡೇಷನ್ಗೆ ನೀವು ಹೋದರೆ ಅದಕ್ಕೆ ಹಣವನ್ನು ಕೊಡ್ತಾರೆ. ರೆಸಿಡೆನ್ಷಿಯಲ್ ಫರ್ನಿಷಿಂಗ್ ಕೊಡ್ತಾರೆ. ಲೈಫ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಕನ್ವೇಯನ್ಸ್ ಅಲಯನ್ಸ್, LFC ಅಂತ ಹೇಳಿ ಹೀಗೆ 10 ಬೆನಿಫಿಟ್ಸ್ಗಳು ಕೂಡ ಸಂಬಳದ ಜೊತೆಗಿರುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಕಡೆಯದಾಗಿ ನಿಮಗೆ ಬೇಕಾಗೋದು ಒಂದು ವೆಬ್ಸೈಟ್ ಲಿಂಕ್, ನೋಟಿಫಿಕೇಷನ್ ಲಿಂಕ್ ಅಲ್ವೇ? ನಿಮಗೆ ವೆಬ್ಸೈಟ್ ಲಿಂಕ್, ನೋಟಿಫಿಕೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವನ್ನು ಕೊಟ್ಟಿದ್ದೇನೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಲ್ವಾ? ಲಿಂಕ್ ಮುಖೇನವೇ ವಿಡಿಯೋನ ನೋಡಿ, ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣುತ್ತೆ. ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಹೇಳೋದಿಷ್ಟೇ, ನೀವು ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಅದನ್ನು ಕನಿಷ್ಠ 2 ಬಾರಿನಾದರೂ ಓದಿ ಅಂತ ಹೇಳಿ. ಯಾತಕ್ಕೆ ಅಂತಂದರೆ ನಿಮಗೆ ಅದನ್ನು 2 ಬಾರಿ ಓದಿದಾಗ ಅಪ್ಲಿಕೇಶನ್ ಪ್ರೋಸೆಸ್ ಆಗ್ಬೋದು, ಸೆಲೆಕ್ಷನ್ ಪ್ರೋಸೆಸ್ ಆಗ್ಬೋದು, ಫೀ ಬಗ್ಗೆ ಆಗ್ಬೋದು, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಗ್ಗೆ, ಇದಕ್ಕೆ 10 ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಾಗಾಗಿ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಓದೋದು ಬಹಳ ಮುಖ್ಯ ಆಗಿದೆ. ನಿಮಗೆ ಈ ಮಾಹಿತಿಯನ್ನು ತರ್ತಿರೋ ಅಂಥದ್ದು IM ಫಾರ್ ಕೆರಿಯರ್ ಚಾನಲ್ನಿಂದ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.